ರಾಜಧಾನಿಯಲ್ಲಿ ಬಿಸಿಲಿನ ತಾಪದ ಜೊತೆಗೆ ನೀರಿನ ಸಮಸ್ಯೆಯೂ ಜೋರಾಗ್ತಾ ಇದೆ. ಅಂದ್ರಹಳ್ಳಿ ಸುತ್ತಮುತ್ತ ನೀರಿಗೆ ತತ್ವಾರ ಶುರುವಾಗಿದ್ದು, ಬೇಸಿಗೆ ಆರಂಭದಲ್ಲೇ ಜಲಬವಣೆಗೆ ನಿವಾಸಿಗಳು ಸುಸ್ತಾಗಿದ್ದಾರೆ. ಕೊಳಾಯಿಯಲ್ಲಿ ಒಂದು ಹನಿ ನೀರು ಇಲ್ಲ. ಬೋರ್ವೆಲ್ಗಳು ಒಣಗಿ ನಿಂತಿವೆ. ಪಂಪ್ ಸೆಟ್ಗಳು ಬಣಗುಡುತ್ತಿವೆ. ಬೇಸಿಗೆ ಆರಂಭದಲ್ಲೇ ರಾಜಧಾನಿಯಲ್ಲಿ ಹನಿ ನೀರಿಗೂ ತತ್ವಾರ. ಅಂದ್ರಳ್ಳಿಯಲ್ಲಿ ಹನಿ ನೀರಿಗೂ ಹಾಹಾಕಾರ. ಬರಿದಾದ ಬೋರ್ವೆಲ್ ಜೀವ ಜಲಕ್ಕೂ ತತ್ವಾರ. ಈಗಷ್ಟೇ ಬೇಸಿಗೆ ಆರಂಭವಾಗಿದೆ. ಅಷ್ಟರಲ್ಲೇ ಬೆಂಗಳೂರಿನ ಏರಿಯಾಗಳಲ್ಲಿ ನೀರಿನ ಬವಣೆ ಶುರುವಾಗಿದೆ. ಅಂದ್ರಹಳ್ಳಿ ರಾಮಸ್ವಾಮಿ ಲೇಔಟ್ನಲ್ಲಿ ಬೇಸಿಗೆ ಆರಂಭದಲ್ಲೇ ಜಲಬವಣೆ ತಾಂಡವವಾಡ್ತಿದೆ. ಇದ್ದ ಬೋರ್ವೆಲ್ಗಳು ಕೆಟ್ಟು ನಿಂತಿದ್ರೆ ಕಾವೇರಿ ನೀರಿನ ಪೈಪ್ಲೈನ್ ಕನೆಕ್ಷನ್ ಕೂಡ ಇಲ್ಲ. ಇಷ್ಟಾದ್ರೂ ಜಲಮಂಡಳಿ ಮಾತ್ರ ಕ್ಯಾರೆ ಅಂತಿಲ್ಲ. ನೀರಿಲ್ಲ ಸರ್. ನೀರಲ್ಲೇ ಸುಮಾರು ಒಂದೂವರೆ ವರ್ಷದಿಂದ ಟ್ಯಾಂಕರ್ ಓಡಿಸ್ಕೊಂತಾನೆ ಇದ್ದೀವಿ. CMC ನೀರು ಬರ್ತಾ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ. ಅದು ನೀರಿಗೆ ತುಂಬಾ ಪ್ರಾಬ್ಲಮ್ ಐತೆ. ಇನ್ನೂ ಯಥೇಚ್ಛಾಗುತ್ತೆ. ದುಡ್ಡು ಹಂಗೆ ಡಿಮ್ಯಾಂಡ್ ಐತೆ. ಓನರ್ ನೀವೇ ಡಿವೈಡ್, ಬಾಡಿಗೆ ಕಟ್ಟೋದೇ ಕಷ್ಟ. ನೀರ್ದು ಎಲ್ಲಿ ಡಿವೈಡ್ ಮಾಡೋದು ತುಂಬಾ ಕಷ್ಟ ಐತೆ ನೀರಿಗಂತ. ಸದ್ಯ ಕಾವೇರಿ ನೀರಾಗ್ಲಿ CMC ನೀರಾಗ್ಲಿ ಬಾರದೆ ಕಂಗಾಲಾಗಿರೋ ನಿವಾಸಿಗಳು ಇದೀಗ ಹಣ ಕೊಟ್ಟು ಟ್ಯಾಂಕರ್ ನೀರು ಖರೀದಿಸುವಂತಾಗಿದೆ. ಇತ್ತ ನಿತ್ಯ ಬಳಕೆಗೂ ನೀರಿಲ್ಲದೆ ಮನೆ ಮಾಲೀಕರು ನೀರಿಗೆ ದುಪ್ಪಟ್ಟು ಹಣ ಕೇಳ್ತಿರೋದ್ರಿಂದ ಬೇಸತ್ತು ಬಾಡಿಗೆದಾರರು ಮನೆ ಖಾಲಿ ಮಾಡ್ತಿದ್ರೆ, ಅತ್ತ ಪ್ರತಿ ಬಾರಿ ಬೇಸಿಗೆಗೆ ಇದೇ ಸಮಸ್ಯೆ ಇದ್ರೂ ಇತ್ತ ತಿರುಗಿ ನೋಡದ ಜಲಮಂಡಳಿ, ಸ್ಥಳೀಯ ಶಾಸಕರ ನಡೆಗೆ ಜನರು ಸುಸ್ತಾಗಿ ಹೋಗಿದ್ದಾರೆ. ಜಾಸ್ತಿ ಮನೆಗಳು ಖಾಲಿ ಬಿದ್ದಿರೋದೇ ನೀರಿಲ್ದಾಗಿರೋದಕ್ಕೆ ಸರ್. ಅವ್ರ ಓನರ್ ಏನಂತಾರೆ, ನೀವೇ ಹಾಕ್ಸ್ಕೊಳ್ಳಿ ಅಂತಾರೆ, ಡಿವೈಡ್ ಮಾಡ್ಕೊಳ್ಳಿ ಅಂತಾರೆ. ನಮಗೆ ಆಗಲ್ಲ ಸರ್ ಅದು ಡಿವೈಡ್ ಮಾಡ್ಕೊಳ್ಳೋಕ್ಕೆ. ನಾವೆಲ್ಲ ಬಡವರು, ಹೆಂಗಿಲ್ಲ ಎಲ್ಲಿಂದ ಸರ್ ನಾವು ಅದೇ ಸರ್. ತುಂಬಾ ನೀರಿನ ಪ್ರಾಬ್ಲಮ್ ಇರೋ ಟ್ಯಾಂಕರ್ ಅವ್ರು ಜಾಸ್ತಿ ಮಾಡಿಬಿಡ್ತಾರೆ ಸರ್. ಇವಾಗ ಒಂದು ಟ್ಯಾಂಕರ್ ಇರೋದು 600 ರೂಪಾಯಿ ಇರೋದನ್ನ 1000 ರೂಪಾಯಿ ತನಕ ಹೋಗುತ್ತೆ ಸರ್. ಇನ್ನು ಗೊರಗುಂಟೆಪಾಳ್ಯದ ಜ್ಯೋತಿಬಾ ಫುಲೆ ಸ್ಲಂನಲ್ಲಿ 100 ಮನೆಗಳಿಗೆ 2 ನಲ್ಲಿಗಳಿದ್ವು. ನೀರಿಗಾಗಿ ಮಹಿಳೆಯರು ಜಗಳವಾಡಿ ಕಿತ್ತಾಡ್ತಾ ಇದ್ರು. ಈ ಬಗ್ಗೆ ನಿನ್ನೆಯಷ್ಟೇ TV9 ವರದಿ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ಎಚ್ಚೆತ್ತ ಜಲಮಂಡಳಿ ಅಧಿಕಾರಿಗಳು ಏರಿಯಾಗೆ ಸಿಂಟೆಕ್ಸ್ ಟ್ಯಾಂಕ್ ಇಟ್ಟು ಉಚಿತ ನೀರು ಸರಬರಾಜು ಮಾಡಿದ್ದಾರೆ. ಒಂದು ಕಡೆ ಬೇಸಿಗೆ ಬೇಗೆಯ ಜೊತೆಗೆ ಜಲಕ್ಷಾಮದಿಂದ ಬೆಂದ ಕಾಳೂರಿಗೆ ನೀರಿನ ಬವಣೆ ಆತಂಕ ತಂದಿದೆ. ಶಾಂತಮೂರ್ತಿ, TV9 ಬೆಂಗಳೂರು.